ಕೂಡ ನಾನು 10 ಗಂಟೆಗೆ ಮಾತಾಡ್ಕೊಂಡು ಕೂಡ ನಮ್ಮ ಗಮನಕ್ಕಿಲ್ಲ, ಈಗ ಹೋಗ್ತಾ ಇದ್ದೀನಿ, 11 ಗಂಟೆಗೆ ಸಿಎಂ ಭೇಟಿ ಮಾಡಿದ ನಂತರ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಗಮನಕ್ಕೂ ಇರ್ಲಿಲ್ಲ ಇದು ಅಂತ ನೋಡಿ. ಫಸ್ಟ್ ಬರೆದು DPR ನಿಂದ ಬಂದಿದೆ 10 ಗಂಟೆಗೆ. ಅವರು ಸಂಬಂಧಪಟ್ಟ ಪೊಲೀಸರಿಗೆ ಪರ್ಮಿಷನ್ ಮತ್ತೊಂದು ಮಾಡುವಂಥದ್ದು ಪ್ರೊಸೆಸ್ ನಡೆದಿದೆ. ತಕ್ಷಣ ಗೊತ್ತಾಗ್ಲಿಕ್ಕಿಲ್ಲ. ಅವ್ರು ಪೊಲೀಸ್ ಹೋಮ್ ಮಿನಿಸ್ಟರ್ಗೆ ಹೇಳಬೇಕಾಗಿತ್ತು, ಅವರು ಹೇಳಿಲ್ಲ ಅಲ್ಲಿ. ಸೊ ಇದನ್ನ ಗೊಂದಲ ಇದೆ, ಇಲ್ಲ ಅಂತ ಹೇಳಿಕ್ಕೆ ಆಗಲ್ಲ. ಅದಕ್ಕೆ ಕಾದು ನೋಡೋಣ ಅಷ್ಟೇ, ಬೇರೆ ಏನು ಹೇಳಕ್ಕಾಗಲ್ಲ ಈ ಸಂದರ್ಭದಲ್ಲಿ. ಸದ್ಯಕ್ಕಂತೆ ಆಗೋಲ್ಲ. ಏನು ವರದಿ ಬಂದ ಮೇಲೆ ಜಿಲ್ಲಾಧಿಕಾರಿಗಳಿಗೆ ಅಥವಾ CID ಅವ್ರಿಗೆ ಯಾವ್ದಾರ ಒಂದು ವರದಿ ಬಂದ್ರೆ ಮುಂದೆ ಅದಕ್ಕೆ ಹೆಜ್ಜೆ ಇಡ್ಲಿಕ್ಕೆ ಅನುಕೂಲ ಆಗುತ್ತೆ. ತಕ್ಷಣ ಮಾಡೋದು ಕಷ್ಟ. ಮತ್ತೆ ವಿರೋಧ ಪಕ್ಷದವರು ಮತ್ತೆ ಯಾಕೆ ಮತ್ತೆ ಅವ್ರು ಹೇಳಕ್ ಶುರು ಮಾಡ್ತಾರೆ. ಸರ್, ಈ ಘಟನೆಯಲ್ಲಿ ಕ್ರೆಡಿಟ್ ತೆಗೆದುಕೊಳ್ಳುವಂತ ಕೆಲವು ಪ್ರಯತ್ನ ಮಾಡಿದ್ರು, ಕೆಲವು ಸಚಿವರು ಪ್ರಯತ್ನ ಮಾಡಿದ್ರು. ಹೋಮ್ ಮಿನಿಸ್ಟ್ರು ಈ ಘಟನೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತಂದ್ರು. ಅಂದ್ರೆ ಈ ಘಟನೆಯಿಂದಾಗಿ ಹೋಮ್ ಡಿಪಾರ್ಟ್ಮೆಂಟ್ ಪರಮೇಶ್ವರ್ ಅವ್ರ ಹಿಡಿತಲ್ಲಿ ಇದೆಯಾ ಇಲ್ವೋ ಅನ್ನೋ ಅನುಮಾನ ಬರ್ತಾ ಇದೆ. ನಿಮ್ಮ ಕೆಲವರು ಮಾತಾಡ್ತಿರೋ, ನಿಮ್ಮ ಕೆಲವು ನಾಯಕರು ಮಾತಾಡ್ತಿರೋ ರೀತಿ ನೀತಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತಿರೋದು ಮುಖ್ಯಮಂತ್ರಿ ಮೇಲೆ ಬರ್ತಿರೋ ಅಂತ ಆರೋಪ, ಇದು ಸರ್ಕಾರಕ್ಕೆ ಒಂದು ರೀತಿ ಬ್ಲಾಕ್ ಒಂದು ಕಪ್ಪಿರೋ ಸರ್ ಆಗಿದೆ. ಇಲ್ಲ ಅಂತ ಹೇಳಿಕ್ಕೆ ನಮಗೆ ಕೆಟ್ಟ ಹೆಸರು ಬಂದಿದೆ ನಿಜ ಈ ಘಟನೆಯಿಂದ. ಇದಕ್ಕೆ ಯಾರು ಶ್ರೇಯಸ್ ಪಡ್ಲಿಕ್ಕೆ ಹೋದ್ರು, ಯಾರು ಇದನ್ನ ಮುಂದಾಗಿ ಮಾಡ್ಲಿಕ್ಕೆ ಅನ್ನೋದು ಒಂದು ಯಾರ್ಯಾರ ಹೇಳಬೇಕಾಗ್ತದೆ. ಈಗ ನಾವು ಹೇಳಿದ್ರು ಅಧಿಕೃತ, ನೀವು ಹೇಳಿದ್ರು ಅದಕ್ಕೆ ಬೆಲೆ ಇಲ್ಲ, ನಾವು ಹೇಳಿದ್ರು ಬೆಲೆ ಇಲ್ಲ. ಯಾರ್ಯಾರೋ ಒಂದು ಅಧಿಕೃತವಾಗಿ ಯಾವುದೇ ಒಂದು ಏಜೆನ್ಸಿ ಅಥವಾ ಯಾವುದೇ ಒಂದು ಆಯೋಗ ಹೇಳಿದಾಗ ಮಾತ್ರ ಅದಕ್ಕೆ ಮುಖ್ಯವಾಗಿ ಗೊತ್ತಾಗ್ತದೆ. ಇಲ್ಲಿ ಕಾಯ್ದು ಅಷ್ಟೇ, ಬೇರೆ ದಾರಿ ಇಲ್ಲ ಅದಕ್ಕೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆದಿರೋದು ಸರ್ಕಾರಕ್ಕೆ ಮುಜುಗರ ಆಗೋದಿಲ್ಲ, ವಿಧಾನಸೌಧದಲ್ಲಿ ನಡೆದಿದ್ದ ಘಟನೆ ಅಂತ ಹೇಳ್ತಾರೆ. CM ಅದರ ಹೇಳ್ತಾರೆ. ಕುಮಾರಸ್ವಾಮಿ ಅವರು ಕೂಡ ವಿಧಾನಸೌಧಕ್ಕೆ ಮಾತ್ರ ಅವರು CM ಅಲ್ಲ, ರಾಜಕೀಯ CM. ಅದೇ ಕಾರಣ ಈಗಾಗಲೇ ಹೇಳಿಲ್ಲ, ಪೊಲೀಸರು ಹೇಳಬೇಕಾಗಿತ್ತು ಇವರಿಗೆ ಇಂಥ ಘಟನೆ ಆಗಿದೆ, ನೀವು ಹೋಗ್ಬೇಡ ಅಲ್ಲ ಅಂತ. ಹೇಳೋರು ಯಾರು? CM ಅವ್ರಿಗೆ ಪೊಲೀಸರು. ಪೊಲೀಸ್ ಆದ್ಮ್ಯಾಗ ಅವರ ಸಿಬ್ಬಂದಿ. CM ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಈ ಘಟನೆ ಆಗಿದೆ ಅಂತ. ಅವ್ರು ಹೋಗಿ ಬಂದ ಮೇಲೆ ಅವ್ರಿಗೆ 5ವರೆಗೇನೋ ಗೊತ್ತಾಗಿದೆ. 5:30 6 o'clock CM ಅವ್ರಿಗೆ ಗೊತ್ತಾಗಿದ್ದು ಈ ತರ ಡೆತ್ ಆಗಿದೆ. ಸೊ ಅಷ್ಟರೊಳಗೆ ಅವ್ರ ಫಂಕ್ಷನ್ ಮುಗಿಸಿ ವಾಪಸ್ ಬಂದಿದ್ರು. ಈ ಘಟನೆ ಆಗಿದ್ಮೇಲೆ ಚರ್ಚೆ ಶುರುವಾಗಿದೆ. ಯಾರು ಇದು ಜವಾಬ್ದಾರಿ, ಯಾರು ಇದು ಹೊಣೆ ಅಂತ? ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಅಥವಾ ಗೃಹ ಸಚಿವರ ಅಥವಾ ಮುಖ್ಯಮಂತ್ರಿಗಳ ತನಿಖೆ ಮೇಲೆ ಆಗೋದಿಲ್ಲ. ಹೆಂಗ್ ಹೇಳೋದು? ನಾವ್ ಹೆಂಗ್ ಹೇಳೋದು, ನೀವ್ ಹೆಂಗ್ ಹೇಳೋದು? ಹೇಳಲಿಕ್ಕೆ ಆಗೋಲ್ಲ. ಯಾವ್ದಾದ್ರು ಒಂದು ಜಿಲ್ಲೆ ಇಲ್ಲ ಅಂದ್ರೆ ಜಿಲ್ಲೆ ಸಚಿವರನ್ನ ದೂಡ್ತಾರೆ. ಇಲ್ಲಿಲ್ಲ, ಅಲ್ಲಿ ಸಚಿವರಾದ್ರೆ ಏನು, ಸಚಿವರು ಏನು ಸಂಬಂಧ? ಅವ್ನಿಗೆ ಗೊತ್ತಿದ್ರೆ ಆಗ್ಬೇಕಲ್ಲ. ಮತ್ತೆ ನೀವು ಆ ಸಚಿವರ ಅವ್ನಿಗೇನು ಗೊತ್ತಿಲ್ಲದಾದ್ರೆ ಇಲ್ಲಿ ಹಂಗಾಗಿದೆ. ಒಂದು 15 ಸಲ ರಿಪೋರ್ಟ್ ಕೊಡ್ಬೋದು, ಪ್ರಾಥಮಿಕ ವರದಿ ಕೊಡ್ಲಿ, ವೇಟ್ ಮಾಡಿ. ಈಗ ಅಧಿಕಾರಿಗಳ ತಲದಂಡ ಮಾಡಿಬಿಟ್ಟು ಸರ್ಕಾರ ತಪ್ಪಿಸ್ಕೊಂಡಿದೆ. ಇಡೀ ಪ್ರಕರಣ ಸರ್ಕಾರದ ಅತ್ಯಾಚಾರದಿಂದ ಆಗಿರೋ ಕಾರಣಕ್ಕೋಸ್ಕರ ಅಧಿಕಾರಿಗಳನ್ನ ಬಲಿಪಶು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸಾರ್ವಜನಿಕ ವಲಯದ ದೊಡ್ಡ ಚರ್ಚೆ ಆಗ್ತದೆ, ವಿಪಕ್ಷಗಳು ಮಾಡ್ತಾ ಇದೆ. ಚರ್ಚೆ ನಡೀತಾ ಇದೆ, ಇಲ್ಲ ಅಂತ ಹೇಳಲಿಕ್ಕೆ ಅವರು ನಡೀತಾ ಇದೆ. ಅರೆ ಹೇಳಿಲ್ಲ, ಈಗ ಮತ್ತೆ ನಾ ಅಲ್ಲೇ ಬಂತ ಸುತ್ತಾಕಿ. ಈಗ ನೀವು ಹೇಳಿದ್ರೆ ಅದಕ್ಕೂ ಯಾವುದೇ ಬೆಲೆ ಇಲ್ಲ ಅಥವಾ ಅಧಿಕೃತ ಅಲ್ಲ, ಅದೇ ಒಂದು ವರದಿನೂ ಅಲ್ಲ. ಈಗ CM ಅವ್ರು ಏನು ತನಿಖೆ ನಡೆಸಿದಾರ, ಅವರಿಂದ ವರದಿ ಬರಬೇಕು. ಯಾಕಂದ್ರೆ ಅದನ್ನ ನಾವು ಕೋರ್ಟಿಗೆ ಕೂಡ ಕೊಡಬೇಕಾಗಿದೆ, ಈಗಾಗಲೇ ಕೊಟ್ಟಿದ್ದಾರೆ. ವರದಿ ಏನು ನಡೀತಾ ಇದೆ ಅದು ಕೋರ್ಟ್ನಲ್ಲಿ ಕೂಡ ಕೇಸ್ ಇದೆ. ಅಲ್ಲಿ ಕೂಡ ಹೇಳಬೇಕಾಗಿದೆ, ನಾವು ಇಲ್ಲಿವರೆಗೆ ಏನೇನು ಮಾಡಿದ್ದೀವಿ, ಲ್ಯಾಪ್ಸಸ್ ಬಗ್ಗೆ ಹೇಳಬೇಕಾದ್ರೆ ಕೋರ್ಟ್ ಕೂಡ ಹೇಳಲೇಬೇಕು. ಪ್ರಕರಣದಲ್ಲಿ CM ಮತ್ತೆ ಗೃಹ ಸಚಿವರನ್ನ ಓವರ್ಟೇಕ್ ಮಾಡಿದ್ರ ಅಂತ ಸರ್. ಅಂದ್ರೆ ಅವ್ರ ಗಮನಕ್ಕೆ ತರದೆ ಏಕಾಏಕಿ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕಿಸಿದ್ರ, ಮುಜುಗರ ಉಂಟು ಮಾಡಿದ್ರ ಅನ್ನೋ ಚರ್ಚೆ ಇಲ್ಲ. ಈಗ ಅವ್ರು ಹೇಳ್ತಾರಲ್ಲ, ನಾ ಕನಕ್ಪುರದಾಗಿದ್ದ ಅವ್ರು ಹೇಳ್ತಾರೆ. ಮತ್ತೀಗ ಯಾರು ಹೇಳ? ನೀವು ಕನಕ್ಪುರದಾಗಿದ್ದು ಅಂತ ಅವ್ರು ಹೇಳ್ತಾರೆ, ಹೋಮ್ ಮಿನಿಸ್ಟ್ರು ಇಲ್ಲಿದ್ದೀವಿ ಅಂತ ಹೇಳ್ತಾರ. ಈಗ ಯಾರು ನೀವು ಫಿಕ್ಸ್ ಮಾಡೋಣ? ಈಗೆಲ್ಲ ನಿಮ್ಮ ಇದಕ್ಕೆ ಉತ್ತರಕ್ಕೆ ಒಂದು 15 ನಿಮಿಷ ಕಾಯ್ಬೇಕು ನೀವು ಅಷ್ಟೇ. ತನಿಖೆ ಅಡ್ಡ ಇಟ್ಕೊಂಡು ಎಲ್ಲ ಪ್ರಶ್ನೆಗೂ ಯಾವುದೇ ಮಾಡೋರು ಈಗ ಏನು ಅಲ್ಲ ಸರ್, ಒಂದು ಪ್ರಕರಣ ಇದೆಯಲ್ಲ ಸರ್, ಕಾಂಗ್ರೆಸ್ನಲ್ಲಿ ಒಂದು ಮಾತ್ರ ಬೆಳವಣಿಗೆ ಆಗ್ಬೋದದು? ಇಲ್ಲ, ಆಗಲ್ಲ. CM ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಥವಾ ಬೆಳವಣಿಗೆ ಆಗಲಿಕ್ಕೆ ಪ್ರಶ್ನೆ ಇಲ್ಲ. ಇದನ್ನ ಮುಂದೆ ಆಗದಂಗೆ ತಡೆಯೋದು ಮೊದಲನೇ ಪ್ರಿಯಾರಿಟಿ.
ಈಗ ಯಾರ್ಯಾರು ಇದ್ರಾಗೂ ಇನ್ವಾಲ್ವ್ ಇದ್ದಾರೆ ತಪ್ಪಿಸ್ತಿರೋದನ್ನ ಹೇಳ್ತಿರಲ್ಲ, ಅವ್ರ ಕ್ರೆಡಿಟ್ ತೊಗೊಳಕ್ಕೆ ಹೋದ್ರು, ಇವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವ್ರ ಲೆಟ್ರ್ ಹೋಯ್ತು, ಇವ್ರ ಲೆಟ್ರ್ ಹೋಯ್ತು ಅಂತ ಯಾರೋ ಒಬ್ರು ಪಾಯಿಂಟ್ ಔಟ್ ಮಾಡಿ ಹೇಳಬೇಕು ಇವ್ರು ತಪ್ಪಿದೆ ಅಂತ. ಅವ್ರ ಮ್ಯಾಗ ಆಕ್ಷನ್ ತೊಗೊಳಕ್ಕೆ 2ನೇ ಹಂತದಲ್ಲಿ ಇದೆ ನೀನು ಪ್ರೋಟೋಕಾಲ್ ಇಲ್ಲದೆ ಇದ್ರೂ ಟೀಕೆ ಏನಕ್ಕೆ ಹೋದ್ರು ಅನ್ನೋ ಪ್ರಶ್ನೆಗಳು ಎಲ್ರಿ ತರಲಿಕ್ಕೆ ಏರ್ಪೋರ್ಟ್ಗೆ ಚೇಲಿಗೆ DCM ಉಸ್ತುವಾರಿ ಸಚಿವರು ಹೋಗಿದ್ದಾರೆ ಅವರು, ಅಧಿಕಾರಿಗಳನ್ನು ನೇಮಕ ಮಾಡಿದ್ದು ಅಂತ. ಉಸ್ತುವಾರಿ ಸಚಿವರು ಅಂತ ಅವ್ರನ್ನ ಹೋಗಿದ್ದಾರೆ. ಅದರಲ್ಲಿ ಏನು ತಪ್ಪಿದೆ ಈಗಾಗಲೇ ಹೇಳಿದಾರೆ ಅವ್ರು, ನಾನು ಇಂಡಿವಿಜುವಲ್ ಆಗಿ ಹೋಗಿದ್ದೆ ಅಂತ ಹೇಳಿದಾರಲ್ಲ. ಕ್ರೆಡಿಟ್ ಮಿಕ್ಕಿದ್ರೆಲ್ಲ ವಯಸ್ಸಾಗೈತಿ, ಯಾರು ಕ್ರಿಕೆಟ್ ಆಡುವಂತ ನೋಡುವಂತ ಶೋಕಿ ಯಾರಿಗಿಲ್ಲ, ಇನ್ನು ಅಲ್ಲಾರು ಹೊಡೆದು ವಯಸ್ಸಾಗಿದೆ ಎಲ್ಲರಿಗೂ. ನಿಮ್ CM ಅವರು ಕ್ರಿಕೆಟ್ ಮ್ಯಾಚ್ ಆಡಬೇಕಲ್ಲ ಹೋಗ್ತಿರ್ತಾರೆ ಸರ್, ಅವ್ರಿಗೆ ಇಂಟ್ರೆಸ್ಟ್ ಇಲ್ವಾ? ನೋಡ್ತಾರೆ ಅಷ್ಟೇ ಅವರು, CM ಆಡಲ್ಲ. ಆಡೋಲ್ಲ ಸಮಸ್ಯೆ ಅವರು. ಅವ್ರು ಎಲ್ಲಿದ್ರು 24x7 ಕ್ರಿಕೆಟ್ ನೋಡ್ತಾರೆ. ಆಡ್ಲಿಕ್ಕೆ ಬರಲ್ಲ, ಒಂದ್ಸಲ ಕರ್ಕೊಂಬಂದು ಆಡ್ಸೋಣ ಅವ್ರನ್ನ. DCM ಇನ್ನೂ ಇದೆಲ್ಲ ಓಡಾಟ ಇದೆಯಲ್ಲ, ಅವ್ರೇನ ಓಡಾಡ್ತಾರೆ ಎಲ್ಲ ಕಡೆ.